ಎಗ್ ಕೌಂಟ್ ಕಮ್ಮಿ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಸೊ ನಾವು ಯೂಸ್ ಮಾಡೋದು 2 ಇಂಪಾರ್ಟೆಂಟ್ ಟೆಸ್ಟ್. ಒಂದು AFC ಇಲ್ಲ ಆಂಟ್ರಲ್ ಫಾಲಿಕಲ್ ಕೌಂಟ್. ಇದು ಪೀರಿಯಡ್ಸ್ ಬಂದಿದ್ ಸೆಕೆಂಡ್ ಡೇ ಇಲ್ಲ ಥರ್ಡ್ ಡೇ ಅಲ್ಟ್ರಾಸೌಂಡ್ ಮಾಡಿ ಎಷ್ಟು ಫಾಲಿಕಲ್ಸ್ 2 to 9 ಮಿಲಿಮೀಟರ್ಸ್ ಇರುತ್ತೋ ನೋಡ್ಕೊಂಡು ಅದನ್ನ ಕೌಂಟ್ ಮಾಡಿ ಅದು 5 ಗಿಂತ ಕಮ್ಮಿ ಇದ್ರೆ ಅವಾಗ ಅದನ್ನ ಪುವರ್ ಓವೇರಿಯನ್ ರಿಸರ್ವ್ ಅಥವಾ ಡಿಮಿನಿಶ್ಡ್ ಓವೇರಿಯನ್ ರಿಸರ್ವ್ ಅಂತ ಕರಿತೀವಿ. ಇನ್ನೊಂದು AMH ಅನ್ನ ಬ್ಲಡ್ ಟೆಸ್ಟ್. ಈ AMH ಯಾವಾಗ್ಲೂ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಫಾಲಿಕಲ್ಸ್ ಎಲ್ಲ ಕಮ್ಮಿ ಆದ್ರೆ AMH ಕೂಡ ಕಮ್ಮಿ ಆಗುತ್ತೆ. ಸೊ ಇದು ಸಿಂಪಲ್ ಬ್ಲಡ್ ಟೆಸ್ಟ್. ಪೀರಿಯಡ್ಸ್ ಬಂದಿದ್ ಯಾವ್ದಾದ್ರೂ ದಿವಸ ಬ್ಲಡ್ ಟೆಸ್ಟ್ ಕೊಟ್ಟು ಈ AMH ನೋಡಿದ್ರೆ AMH 1 ಗಿಂತ ಕಮ್ಮಿ ಇದ್ರೆ ತುಂಬಾ ಡಿಕ್ರೀಸ್ಡ್ ಓವೇರಿಯನ್ ರಿಸರ್ವ್, 1 to 2 ಇದ್ರೆ ಬಾರ್ಡರ್ ಲೈನ್ ಓವೇರಿಯನ್ ರಿಸರ್ವ್, ಮೋರ್ ದೆನ್ 2 ಇದ್ರೆ ಯೂಶಲಿ ನಾರ್ಮಲ್ ಓವೇರಿಯನ್ ರಿಸರ್ವ್ ಅಂತ ಕರಿತೀವಿ. ಇನ್ನೊಂದು ಒಂದೊಂದ್ಸರಿ ಸಿಂಪ್ಟಮ್ಸ್ ಇರಬಹುದು. ಅವ್ರದ್ದು ಪೀರಿಯಡ್ಸ್ ಯಾವಾಗ್ಲೂ ಮುಂಚೆ 30 ಡೇಸ್ ಅಲ್ಲಿ ಬರ್ತಾ ಇರ್ಬೋದು, ಇವಾಗ ಸಡನ್ ಆಗಿ ಶಾರ್ಟನ್ ಆಗಿ ಬೇಗ ಬರಕ್ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ರು ಹೇಳ್ತಾರೆ ಡಾಕ್ಟರ್ ನಂಗೆ 1 ವಾರ ಮುಂಚೆನೆ ಪೀರಿಯಡ್ಸ್ ಬರುತ್ತೆ ಅಂತ. ಸೊ ಈಗಿದ್ದಾಗ ಕೂಡ ಎಗ್ ಕೌಂಟ್ ಕಮ್ಮಿ ಇರಬಹುದು. ಅದನ್ನ ನಾವು ಚೆಕ್ ಮಾಡಿ ನೋಡ್ಬೇಕಾಗುತ್ತೆ. ಅಥವಾ ಏನಾದ್ರೂ ಪ್ರೆಗ್ನೆನ್ಸಿ ಆಗೋದಿಕ್ಕೆ ಪ್ರಾಬ್ಲಮ್ ಆಗ್ತಿದ್ಯಾ ನೋಡಿ. ಇಲ್ಲ ಅಂದ್ರೆ ಏನಾದ್ರೂ ಬೇರೆ ಸಿಂಪ್ಟಮ್ಸ್, ಈಸ್ಟ್ರೋಜನ್ ಕಮ್ಮಿ ಆಗೋದ್ರಿಂದ ಸ್ವಲ್ಪ ಮೆನೋಪಾಸಲ್ ಸಿಂಪ್ಟಮ್ಸ್ ಕೂಡ ಸ್ಟಾರ್ಟ್ ಆದ್ರೆ ಅದು ಆಲ್ಮೋಸ್ಟ್ ಅಡ್ವಾನ್ಸ್ ಲೆವೆಲ್ಸ್ ಅಲ್ಲಿ ಇರ್ಬೋದು. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನಾಗ್ತಿದೆ ಅಂತ ನೋಡ್ಕೊಂಡು ಪ್ರೆಗ್ನೆನ್ಸಿ ಚಾನ್ಸಸ್ ನ ಕಡಿಮೆ.